ಇನ್ನು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ಯಾಕುಮಾರಿಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ದೇವಿ ದೇವಾಲಯಕ್ಕೆ ಭೇಟಿ ಕೊಟ್ಟ ಬಳಿಕ ಇವತ್ತಿನಿಂದ 2 ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷವಾದಂಥ ಧ್ಯಾನಕ್ಕೆ ಕೂತ್ಕೋತಾರೆ. ಅದರಲ್ಲೂ ವಿವೇಕಾನಂದ ರಾಕ್ ಅಂತ ಕರೆಯುವಂಥ ವಿಶೇಷವಾದಂಥ ಸ್ಥಳದಲ್ಲಿ 2 ದಿನಗಳ ಕಾಲ ಅವರು ಧ್ಯಾನವನ್ನು ಮಾಡ್ತಾರೆ. ಹಿಂದೆ 2019ರಲ್ಲೂ ಕೂಡ ಇದೇ ರೀತಿಯಾದಂಥ ಧ್ಯಾನಾಸಕ್ತರಾಗಿದ್ದರು. ಫಲಿತಾಂಶಕ್ಕೂ ಮುನ್ನ ಇದೇ ರೀತಿಯಾದಂಥ ಧ್ಯಾನಕ್ಕೆ ಕೂತು ಕೇದಾರ್ನಾಥ್ನಲ್ಲಿ ವಿಶೇಷವಾದಂಥ ಉಪಾಸನೆಯನ್ನು ಮಾಡಿದರು. ಇವತ್ತು ಕನ್ಯಾಕುಮಾರಿ ದೇವಸ್ಥಾನ ಇದೆ, ಇಲ್ಲಿ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇದಾದ ಬಳಿಕ ಇಲ್ಲಿಂದ ನೇರವಾಗಿ ವಿವೇಕಾನಂದ ರಾಕ್ಸ್ ಅಂತ ಕರೀತಾರೆ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿರುವಂಥ ದೇವಾಲಯಕ್ಕೆ, ಭಾರತ್ ಮಾತೆಯ ದೇವಾಲಯ ಸೇರಿದಂತೆ ವಿವೇಕಾನಂದರ ವಿಶೇಷವಾದಂಥ ಸ್ಥಳ ಕೂಡ ಹೌದು. ವಿವೇಕಾನಂದರು ಪ್ರೇರಣೆ ಪಡೆದಂಥ ಸ್ಥಳ. ಮೊದಲಿಂದಲೂ ಕೂಡ ವಿವೇಕಾನಂದ ನನ್ನ ಪ್ರೇರಣೆ ಅಂತ ಹೇಳ್ತಾ ಇರುವಂಥ ನರೇಂದ್ರ ಮೋದಿಯವರು ಇವತ್ತು ಅದೇ ಸ್ಥಳದಲ್ಲಿ ಸುಮಾರು 2 ದಿನಗಳ ಕಾಲ, ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಅಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಾರೆ. ಅದಾದ ಬಳಿಕ ಮತ್ತೆ ತಮ್ಮ ಎಂದಿನ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ. ಇವತ್ತು ಒಂದು ಕಡೆಗೆ ವಿಶೇಷವಂತ ಪೂಜೆ ಮಾಡಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ, ನನ್ನ ಕಡೆಗೆ ವಿವೇಕಾನಂದ ರಾಕ್ ಅಂತ ಸ್ಥಳ ಏನು ನೋಡ್ತೀರೋ ಅದನ್ನು ನೋಡ್ತಾ ಇದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ